ಬೆಂಗಳೂರು ಅಣ್ಣಮ್ಮ ದೇವಾಲಯ ಸಂಜೆ ಬಂದ್ ಮಾಡಲಾಗುತ್ತೆ. ಗ್ರಹಣ ಹಿನ್ನೆಲೆಯಲ್ಲಿ ಸಂಜೆ 7 ಗಂಟೆಗೆ ದೇಗುಲವನ್ನ ಬಂದ್ ಮಾಡಲಾಗುತ್ತೆ. ದೇವಾಲಯದ ಬಾಗಿಲನ್ನು ಹಾಕುವ ಮುನ್ನ ದರ್ಬೆಯನ್ನ ಹಾಕಿ ದಿಗ್ಬಂಧನವನ್ನ ಮಾಡ್ತಾರೆ. ಗ್ರಹಣದ ಸಂದರ್ಭದಲ್ಲಿ ದರ್ಬೆಯನ್ನ ಹಾಕುವುದು ಸಾಮಾನ್ಯ. ಸೋಮವಾರ ದೇವಿಗೆ ವಿಶೇಷ ಅಭಿಷೇಕ ಮತ್ತು ಅಲಂಕಾರ ಮೂಲಕವಾಗಿ ಬರುವಂತ ಭಕ್ತಾದಿಗಳಿಗೆ ದರ್ಶನಕ್ಕೆ ಅವಕಾಶವನ್ನ ಮಾಡಿಕೊಡ್ತಾರೆ. ಖಗ್ರಾಸ ಚಂದ್ರಗ್ರಹಣ ಇರೋದ್ರಿಂದ ಎಲ್ಲ ದೇವಸ್ಥಾನಗಳಲ್ಲೂ ಕೂಡ ಒಂದಿಷ್ಟು ನಿಯಮಗಳ ಪಾಲನೆಯನ್ನ ಮಾಡಲಾಗ್ತಾ ಇದೆ. ಚಂದ್ರಗ್ರಹಣ ಇರುವ ಹಿನ್ನೆಲೆಯಲ್ಲಿ ಭಕ್ತಾದಿಗಳು ಬೆಂಗಳೂರಿನ ಮೆಜೆಸ್ಟಿಕ್ನಲ್ಲಿರುವ ಅಣ್ಣಮ್ಮ ದೇವಸ್ಥಾನಗಳಿಗೆ ಬಂದು ಪೂಜೆ ಸಲ್ಲಿಸುವ ಕೆಲಸವನ್ನು ಮಾಡ್ತಾ ಇರುವಂಥದ್ದು. ಸದ್ಯ ನಾನು ವಿಜುವಲ್ಸ್ಗಳಲ್ಲಿ ತೋರಿಸ್ತಾ ಇದ್ದೀನಿ. ಭಕ್ತಾದಿಗಳು ಬೆಳಗ್ಗೆಯಿಂದಲೂ ಕೂಡ ದೇವಸ್ಥಾನಕ್ಕೆ ಬಂದು ತಮ್ಮ ಭಕ್ತಿಯಿಂದ ಪೂಜೆ ಮಾಡಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಚಂದ್ರಗ್ರಹಣ ಇರುವಂಥ ಕಾರಣಕ್ಕಾಗಿ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅನ್ನುವಂಥ ಒಂದು ಕಾರಣಕ್ಕೆ ಭಕ್ತಾದಿಗಳು ಬಂದು ಪೂಜೆ ಮಾಡುತ್ತಿದ್ದಾರೆ. ಆದರೆ ಅರ್ಚಕರು ಹೇಳೋ ಪ್ರಕಾರ ಯಾವ ಸಂದರ್ಭದಲ್ಲೂ ಕೂಡ ಅಣ್ಣಮ್ಮ ದೇವಿ ದೇವಸ್ಥಾನ ಕ್ಲೋಸ್ ಮಾಡಲ್ಲ, ಅಂಥ ಪೊಸಿಷನ್ ಯಾವತ್ತೂ ಕೂಡ ಬರೋದಿಲ್ಲ ಅನ್ನುವಂಥ ಮಾತನ್ನು ಹೇಳ್ತಿರುವಂಥದ್ದು. ಹಾಗಾಗಿ ಒಂದು ಕಡೆ ಭಕ್ತಾದಿಗಳಲ್ಲಿ ರಕ್ತಚಂದ್ರಗ್ರಹಣದ ಆತಂಕ ಇರುವಂಥ ಕಾರಣಕ್ಕಾಗಿ ಭಕ್ತಾದಿಗಳೆಲ್ಲರೂ ಕೂಡ ಬಂದು ಪೂಜೆ ಸಲ್ಲಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಮೆಜೆಸ್ಟಿಕ್ನ ಅಣ್ಣಮ್ಮ ದೇವಿ ದೇವಸ್ಥಾನ ಸೇರಿದಂತೆ ಬೇರೆ ಬೇರೆ ಕಡೆ ಎಲ್ಲ ಈ ರೀತಿ ಪೂಜೆ ಮಾಡೋದ್ರ ಮೂಲಕ ತಮ್ಮ ಭಕ್ತಿ ಪ್ರದರ್ಶನವನ್ನು ಮಾಡುವ ಕೆಲಸವನ್ನು ಜನರು ಮಾಡ್ತಿರುವಂಥದ್ದು. ಚಂದ್ರಗ್ರಹಣ ಇರುವಂಥ ಕಾರಣಕ್ಕಾಗಿ ಎಲ್ಲಿ ಸಂಜೆ ನಂತರ ದೇವಸ್ಥಾನ ಕ್ಲೋಸ್ ಆಗುತ್ತೆ ಅನ್ನುವಂಥ ಒಂದು ಆತಂಕದಿಂದ ಜನರು ಬಂದು ಪೂಜೆಯನ್ನು ಸಲ್ಲಿಸುವ ಕೆಲಸವನ್ನು ಮಾಡ್ತಿರುವಂಥದ್ದು. ಆದರೆ ಅರ್ಚಕರು ಹೇಳೋ ಪ್ರಕಾರ ಇಲ್ಲಿ ಯಾವುದೇ ರೀತಿಯ ಯಾವುದೇ ಸಂದರ್ಭದಲ್ಲೂ ಕೂಡ ಅಣ್ಣಮ್ಮ ದೇವಿ ದೇವಸ್ಥಾನವನ್ನು ಕ್ಲೋಸ್ ಮಾಡೋದಿಲ್ಲ ಅನ್ನುವಂಥ ಮಾಹಿತಿಯನ್ನು ನೀಡ್ತಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ನವೀನ್ ಜೊತೆ ನಾಗೇಶ್, ಪಬ್ಲಿಕ್ ಟಿವಿ, ಬೆಂಗಳೂರು. ಸೊ ಇದು ಅಣ್ಣಮ್ಮ ದೇವಸ್ಥಾನದಲ್ಲಿ. ಇನ್ನು ಎಲ್ಲ ದೇವಾಲಯಗಳಲ್ಲೂ ಕೂಡ ದರ್ಬೆ ಹಾಕಿ ದೇವರನ್ನ ದಿಗ್ಬಂಧನವನ್ನು ಮಾಡಲಾಗುತ್ತೆ. ಗ್ರಹಣದ ಯಾವ ಪರಿಣಾಮಗಳು ಕೂಡ ಉಂಟಾಗಬಾರದು ಅನ್ನೋ ದೃಷ್ಟಿಯಿಂದ